8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್ GST ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್ ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆಂತಟ್ಟಿಗೆತ್ತಾ ಇರೋರು ಇವರೇ. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನ್ ಪರಿಣಾಮ ಆಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡ ಅಂತ ಹೇಳಿದವ್ರು ಯಾರು? GST ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡಿಬಿಟ್ಟು 2 ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ರೆ ಅವ್ರ ಗಿಫ್ಟ್ ಅಂತ. ಏನ್ ನೋಡಿ, ಇದು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ ಹೋಗಲ್ಲ. ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು? ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವನ್ನ ಬಹಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಅವ್ರು ಏನೂ ಮಾಡಲ್ಲ. ಹಿಂದಿನ ಸರ್ಕಾರ ಏನಾದ್ರು ಮಾಡಿತ್ತಾ? ಏನು ಮಾಡಿಲ್ಲ. ಆದರೂ ಟೀಕೆ, ಸುಳ್ಳುಗಳು ಹೇಳೋದು. ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತರ್ತಾ ಇದ್ದೀವಿ ನಾವು. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತೆ ಈ ತರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂತವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ. ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ, ಪ್ರಿಯಾಂಕರ್ಗೆ ಮತ್ತೆ ಎಚ್ ಕೆ ಪಾಟೀಲ್ ಅವರಿಬ್ರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ.
ಆಮೇಲೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನ ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ. ಯಾರು ಹೊರಡಿಸಿರೋರು? ಮಿಸ್ಟರ್ ಜಗದೀಶ್ ಶೆಟ್ಟರ್. ದೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಾವು ಅದನ್ನೇ ಮಾಡಿದ್ದೀವಿ. ಯಾವುದೇ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರದು. ಅದನ್ನ ಮಾಡಿದ್ರೆ ನಮಗೆ RSS ಬಲಿ ಹಾಕಿಕೊಟ್ಬಿಟ್ಟಿದ್ದಾರೆ, ಮಟ್ಟ ಹಾಕಿಕೊಟ್ಬಿಟ್ಟಿದ್ದಾರೆ. ಯಾರು ಏನ್ರಿ ಇದು ಅರ್ಥ ಆಗೋದಿಲ್ಲ. ಅವ್ರು ಮಾಡಿದ್ರೆ ಮಾಡಬಹುದು, ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು, ಜಾತಿ ಬಣ್ಣ ಕಟ್ಟೋದು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದ್ರೆ, ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಾಕು ಅಂತ ಅನ್ಸುತ್ತೆ. ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು, ಇದು ಹಬ್ಬದ ದಿನ ಕಣೆಯ ಅಂತಂದ್ರು ಬಿಡ್ಲಿಲ್ಲ ರೈ. ಇಲ್ಲ ನಾನು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನು ಹಬ್ಬನು ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು. ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಕೂಡ ಬಹಳ ಸಂತೋಷ ಆಯಿತು. ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ.